ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ನಾವು ಹೋದ ಸಂಚಿಕೆಯಲ್ಲಿ, ಕಳೆದ ಸಂಚಿಕೆಯಲ್ಲಿ ದೇವರ ಅಸ್ತಿತ್ವವನ್ನು ಹೇಳಬಹುದಾದದ್ದು ವೇದ ಮಾತ್ರ. ನಮ್ಮ ಕಣ್ಣು ದೇವರನ್ನು ನೋಡಿಲ್ಲ, ನಮ್ಮ ಕಣ್ಣಿಗೆ ಆ ಶಕ್ತಿ ಇಲ್ಲ. ವೇದ ಹೇಳಿದ ಮೇಲೆ, ವೇದ ಹೇಳಿದ ದಾರಿಯಲ್ಲಿ ದೇವರನ್ನು ತಿಳ್ಕೋಬಹುದು. ಇದು ನಮ್ಮ ಸ್ಥಿತಿ. ಇನ್ನು ಊಹೆ ಏನು ಬೇಕಾದರೂ ಮಾಡಬಹುದು, ತರ್ಕ ಏನು ಬೇಕಾದರೂ ತರ್ಕ ಮಾಡಬಹುದು. ಅದರಿಂದಾಗಿ ವೇದವಿಲ್ಲದೆ ದೇವರ ಅಸ್ತಿತ್ವವನ್ನೇ ತಿಳ್ಕೊಳ್ಳಿಕ್ಕಾಗಲ್ಲ. ಆ ದೇವರಿದ್ದಾನೆ ಅಂತ ತಿಳಿಸಿ ನಿನಗಿಂತ ಅವನು ಬೇರೆ ಅಂತ ವೇದ ಹೇಳಿದರೆ ಆ ಹೇಳಿಕೆಗೆ ಒಂದು ಅಚ್ಚುಕಟ್ಟು ಇದೆ. ಇಲ್ಲ ಅಂತ ಹೇಳಿದರೆ ದೇವರೇ ಗೊತ್ತಿಲ್ಲ ನಮಗೆ, ನೋಡಪ್ಪ ದೇವರು ಅಂತ ಒಬ್ಬ ಇದ್ದಾನೆ, ಅವನು ನೀನೇ ಅಂತ ಹೇಳಿ ನಮಗೆ ಗೊತ್ತಿಲ್ಲದ ನಮ್ಮನ್ನು ವೇದ ಹೆಂಗೆ ಪರಿಚಯ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತರ್ಕದ ಮೂಲಕ ದೇವರ ಅಸ್ತಿತ್ವವನ್ನು ಪ್ರೂವ್ ಮಾಡಲಿಕ್ಕಾಗೋಲ್ಲ ಅನ್ನೋದನ್ನು ಮಧ್ವಾಚಾರ್ಯರು ನಮ್ಮ ಮುಂದೆ ಇಟ್ಟಿದ್ದರು. ಇಲ್ಲಿಯ ತನಕ ನಾವು ನೋಡಿದ್ದೆವು. ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ಪ್ರಪಂಚಕ್ಕೆ ಒಬ್ಬ ಕರ್ತೃ ಇದ್ದಾನೆ, ಪ್ರಪಂಚವೂ ಹುಟ್ಟುತ್ತದೆ ತಾನೆ. ಯಾವುದ್ಯಾವುದು ಹುಟ್ಟತ್ತೋ ಅದನ್ನು ಹುಟ್ಟಿಸಿದವ ಒಬ್ಬ ಇದ್ದೇ ಇದ್ದಾನೆ. ಉದಾಹರಣೆ ಕುಂಬಾರನ ಹಾಗೆ. ಕುಂಬಾರ ಮಡಿಕೆಯನ್ನು ಮಾಡ್ತಾನೆ, ಮಡಿಕೆ ಹುಟ್ಟುತ್ತದೆ ಅಂದರೆ ನಿರ್ಮಿತವಾಗುತ್ತದೆ. ನಿರ್ಮಿತ ಆದಮೇಲೆ ನಿರ್ಮಾಣ ಮಾಡಿದವ ಒಬ್ಬ ಇರಬೇಕಲ್ವಾ? ಹಾಗೆ ಈ ಪ್ರಪಂಚ ಹುಟ್ಟುತ್ತಾ ಇದೆ, ಹುಟ್ಟಿದೆ. ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದವನೊಬ್ಬ ಇರಬೇಕಲ್ವ ದೇವರು ಅಂತ ನಾವು ತರ್ಕದಿಂದ ದೇವರನ್ನು ಅರ್ಥ ಮಾಡ್ಕೊಳ್ತೇವೆ. ವೇದ ಬೇಡ ಅಂತ ಕೆಲವರು ಅಂದರು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಈ ತರ್ಕವನ್ನು ಉಲ್ಟಾ ಹೊಡಿಬೋದಲ್ವಾ? ವಿಮತಂ ವಿಕರ್ತೃಕಂ ಅಸ್ಮತ್ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವತ್. ಜಗತ್ತಿನಲ್ಲಿ ಯಾವ ವಸ್ತುವೆಲ್ಲ ನಿರ್ಮಿತವಾಗಿದೆ, ಆ ನಿರ್ಮಿತವಾದ ವಸ್ತುವಿನ ಹಿಂದೆ ಒಬ್ಬ ನಿರ್ಮಾಣ ಮಾಡಿದವನೊಬ್ಬ ಇರ್ತಾನಲ್ಲ, ಅವನು ಈ ದೋಷಗಳಿಂದ ಕೂಡಿರಬೇಕು. ವಸ್ತುವಿನ ನಿರ್ಮಾಣದಿಂದ ನನಗೆ ಹೆಸರು ಬರುತ್ತೆ ಅಂತ ಇರಬೇಕು. ನಾನು ಇದನ್ನು ಮಾಡಿದ್ದೇನೆ ಅಂತ ಅವನು ಬೊಂಬಾರ್ಡಿಂಗ್ ಮಾಡ್ತಾ ಇರಬೇಕು. ಅದರಿಂದ ಬೇರೇನೋ ಪ್ರಾಫಿಟ್ ಇರಬೇಕು. ಒಂದು ವಸ್ತುವಿನ ನಿರ್ಮಾಣದ ಹಿಂದೆ ಈ ಉದ್ದೇಶಗಳು ಇರಬೇಕು. ಯಾರಿಗೆ ಈ ಉದ್ದೇಶ ಇರೋದಿಲ್ಲ ಅವನು ನಿರ್ಮಾತೃವೇ ಅಲ್ಲ, ನಿರ್ಮಾಣ ಮಾಡಿದವನೇ ಅಲ್ಲ. ದೇವರಿಗೆ ಜಗತ್ತನ್ನು ನಿರ್ಮಾಣ ಮಾಡಿದ್ದರ ಹಿಂದೆ ಈ ತರಹದ ಉದ್ದೇಶ ಇದೆ ಅಂತ ನಮಗನ್ಸಿಲ್ಲ. ಇದ್ದಿದ್ದರೆ ಪ್ರತಿಯೊಂದು ಪದಾರ್ಥದ ಮೇಲೂ ಮೇಡ್ ಬೈ ಗಾಡ್ ಅಂತ ಇರಬೇಕಿತ್ತು. ಇಲ್ಲ. ಅದರಿಂದಾಗಿ ಗಾಡ್ ಈಸ್ ನಾಟ್ ಎ ಡೂಯರ್, ಗಾಡ್ ಈಸ್ ನಾಟ್ ಎ ಪ್ರೊಡ್ಯೂಸರ್, ಗಾಡ್ ಈಸ್ ನಾಟ್ ಎ ಜನರೇಟರ್ ಅಂತ ನಾವೊಂದು ತರ್ಕ ಮಾಡಿದ್ರೆ, ಅದರಿಂದಾಗಿ ತರ್ಕಕ್ಕೆ ದೇವರ ಅಸ್ತಿತ್ವ ಸಿಲುಕುವುದಿಲ್ಲ. ಒಂದು ವೇಳೆ ತರ್ಕದಿಂದ ದೇವರನ್ನು ಪ್ರೂವ್ ಮಾಡುವ ಮೊದಲು ವೇದ ನಮಗೆ ಹೇಳಿರಬೇಕು, ನೋಡಪ್ಪ ದೇವರಿದ್ದಾನೆ ಅಂತ. ವೇದ ಹೇಳಿದೆ ಅಂದ ಮೇಲೆ ಆ ದೇವರನ್ನು ನಾವು ಅರ್ಥ ಮಾಡಿಕೊಂಡು
ಇನ್ನೊಬ್ಬನಿಗೆ ಕನ್ವಿನ್ಸ್ ಮಾಡಲಿಕ್ಕೆ ನಾವು ತರ್ಕವನ್ನು ಯೂಸ್ ಮಾಡಬಹುದೇ ವಿನಃ ಕೇವಲ ತರ್ಕ ಅನ್ನೋದು ದೇವರ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಇದು ಅಥೆಂಟಿಕ್. ವೇದ ಅನ್ನೋದು ದೇವರ ಅಸ್ತಿತ್ವವನ್ನು ಹೇಳುವುದರಲ್ಲಿ ಅಥೆಂಟಿಕ್ ಆಗಿ ಇದೆ. ವೇದ ಅನ್ನೋದು ದೇವರ ಅಸ್ತಿತ್ವವನ್ನು ಹೇಳುವುದರಲ್ಲಿ ಅಥೆಂಟಿಕ್. ಪ್ರತ್ಯಕ್ಷ ಅಲ್ಲ. ಯಾಕೆಂದರೆ ನಮ್ಮ ಪ್ರತ್ಯಕ್ಷ ಮಿತ ಎಷ್ಟು ಅಂತ ನೋಡಿರ್ತೇವೆ ನಾವು. ಇನ್ನು ನಮ್ಮ ಮಿತಿಗೆ ತಕ್ಕ ಹಾಗೆ ನಮ್ಮ ಲಾಜಿಕ್ ಇರುತ್ತೆ. ಅದರಿಂದಾಗಿ ದೇವರು ಮತ್ತು ಆ ದೇವರಿಂದ ನಮಗೆ ಇರುವ ಭೇದವನ್ನು ವೇದ ಹೇಳುತ್ತೆ, ನಾವು ಒಪ್ಕೋಬೇಕು ಅಷ್ಟೇ. ಬಿಟ್ಟು ಅನುಮಾನದಿಂದ ದೇವರು ಗೊತ್ತಾಗಿದ್ದಾನೆ, ವೇದ ದೇವರಿಗೂ ನಮಗೂ ಅಭೇದವನ್ನು ಹೇಳ್ತಾ ಇದೆ ಅಂತ ಮಾತನಾಡಬಾರದು. ಇಷ್ಟೆಲ್ಲ ಕಾರಣ ಇದೆ. ಈ ಹಿನ್ನೆಲೆಯಲ್ಲಿ ದೇವರು ಇದ್ದಾನೆ ಅಂತ ಹೇಳಿ ವೇದವೇ ಹೇಳಬೇಕು. ಇನ್ನೂ ಭೇದ ಇದೆ ಅನ್ನೋದು, ಜಗತ್ತು ಇದೆ ಅಂತನ್ನೋದು ಆತ್ಮಿಕ ಪ್ರತ್ಯಕ್ಷ. ಇಟ್ ಈಸ್ ಪರ್ಸೆಪ್ಷನ್ ಆಫ್ ಸೆಲ್ಫ್ ಅಥವಾ ಎಕ್ಸ್ಪೀರಿಯನ್ಸ್ ಆಫ್ ಸೆಲ್ಫ್. ನಮ್ಮ ಅನುಭವಕ್ಕೆ ಬರ್ತಾ ಇದೆ ಜಗತ್ತು ಸತ್ಯವಾಗಿದೆ ಅಂತ. ಈ ಜಗತ್ತಿನಲ್ಲಿ ಇರುವ ಭೇದ ಸತ್ಯ ಅಂತ ಹೇಳಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ವೇದಕ್ಕೆ ಬೇರೆ ಅರ್ಥ ಮಾಡಬೇಕು. ಯಾಕೆಂದರೆ ಪ್ರತ್ಯಕ್ಷದ ಪ್ರಾಬಲ್ಯದ ಮುಂದೆ ಶಬ್ದಕ್ಕೆ ಬೇರೆ ಅರ್ಥ ಮಾಡಬೇಕು. ಯಾವತ್ತು ಪ್ರತ್ಯಕ್ಷ ಪ್ರಬಲ, ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಶಬ್ದವನ್ನು ಅರ್ಥೈಸಬೇಕು. ನಾವು ಜಗತ್ತಿನಲ್ಲಿ ಮಾಡ್ತಾ ಇರೋದೇ ಅದನ್ನು. ಇವಾಗ ಎಷ್ಟು ಇಡಿಯಮ್ಸ್ ಇದೆ, ಎಲ್ಲ ಭಾಷೆಯಲ್ಲಿ ವಾಗ್ರೂಢಿಗಳು ಅಂತ ಇದೆ. ಆ ಎಲ್ಲ ಭಾಷೆಯಲ್ಲಿ ವರ್ಬಲ್ ಮೀನಿಂಗ್ ತಗೊಳ್ತೇವೆ ನಾವು? ವರ್ಬಲ್ ಮೀನಿಂಗ್ ತಗೊಳ್ಳೋಲ್ಲ. ನೋಡಿ, ಇಂಗ್ಲೀಷಿನಲ್ಲಿ ಒಂದು ಮಾತು ಬರುತ್ತೆ, ಕಿಕ್ಕಡ್ದ ಬಕೆಟ್ ಅಂತ. ಸತ್ತ ಅಂತ ಅರ್ಥ, ಬಕೆಟ್ ಒದ್ದ ಅಂತ ಅರ್ಥ ಅಲ್ಲ. ಗೀವ್ ಅಪ್ ಅಂತಂದರೆ ಮೇಲ್ ಕೊಡು ಅಂತ ಅರ್ಥ ಅಲ್ಲ, ಬಿಡು ಅಂತ ಅರ್ಥ. ನೋಡಿ, ಶಬ್ದಕ್ಕೆ ಬೇರೆ ಅರ್ಥ ಮಾಡ್ತೇವೆ, ಪ್ರತ್ಯಕ್ಷಕ್ಕಲ್ಲ. ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಶಬ್ದವನ್ನು ತಿದ್ದುತ್ತೇವೆ. ಇನ್ನೊಂದು ಉದಾಹರಣೆ, ಕಸಂಖಾನ ಅಂತಾರೆ. ಏನು ಪ್ರತಿಜ್ಞೆ ತಿನ್ಲಿಕ್ಕೆ ಬರುತ್ತಾ ಹಿಂದಿಯಲ್ಲಿ? ಅದೊಂದು ವಾಗ್ರೂಢಿ. ಬೆನ್ನ ಹಿಂದೆ ಚೂರಿ ಹಾಕಿದ ಅಂತ ಹೇಳ್ತೇವೆ. ನೋಡಿ, ಅವನು ಹೀಗೆ ಮಾಡಬಾರದಿತ್ತು, ನನ್ನ ಬೆನ್ನ ಹಿಂದೆ ಚೂರಿ ಹಾಕಿದ ಅಂದರೆ ನಾವು ಹೋಗಿ ಬೆನ್ನು ನೋಡ್ತೀವ? ಇಲ್ಲ. ನೋಡಿ, ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಶಬ್ದವನ್ನು ನಾವು ತಿದ್ದಿಕೊಂಡು ಅರ್ಥ ಮಾಡಿಕೊಳ್ತೇವೆ. ಪ್ರತ್ಯಕ್ಷ ಪ್ರಬಲ, ಶಬ್ದ ಅನ್ನೋದು ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ತಿರುಗಿಸಬೇಕಾದದ್ದು. ಆದ್ದರಿಂದ ವೇದವೂ ಕೂಡ ನಮ್ಮ ಪ್ರತ್ಯಕ್ಷವೇ. ಪ್ರತ್ಯಕ್ಷ ಅಂದರೆ ಶ್ರೌತ ಪ್ರತ್ಯಕ್ಷ. ಅದು ದೇವರ ಅಸ್ತಿತ್ವವನ್ನು ಕುರಿತು ಹೇಳ್ತಾ ಇದೆ. ಪ್ರತ್ಯಕ್ಷ ಅಂದರೆ ಕೇವಲ ಕಣ್ಣಿನಿಂದ ಕಾಣೋದು ಮಾತ್ರ ಅಂತಲ್ಲ, ಕಿವಿಯಿಂದ ಕೇಳೋದು ಕೂಡ. ಶಬ್ದ ಇದೆ ಅಂದಮೇಲೆ ಆ ಶಬ್ದಕ್ಕೊಂದು ಅರ್ಥ ಇರಲೇಬೇಕು. ಆ ಅರ್ಥ, ಅದಕ್ಕೊಂದು ಅಸ್ತಿತ್ವ ಇರಲೇಬೇಕು. ದೇವರು ಅಂತ ಹೇಳಬೇಕಾದ್ರೆ ದೇವರು ಅನ್ನುವ ಪದಕ್ಕೆ ಒಂದು ಅರ್ಥ ಇರಲೇಬೇಕು. ಅರ್ಥ ಇಲ್ಲದೆ ಪದ ಹೇಗಿರ್ಲಿಕ್ಕೆ ಸಾಧ್ಯ? ಆದ್ದರಿಂದ ಜೈವಿಕ ಪ್ರತ್ಯಕ್ಷ ಅನ್ನೋದು ಪ್ರಬಲ. ಎಕ್ಸ್ಪೀರಿಯನ್ಸ್ ಆಫ್ ಸೆಲ್ಫ್ ಈಸ್ ಮೈಟಿಯರ್ ದೆನ್ ಲಾಜಿಕ್. ಎಕ್ಸ್ಪೀರಿಯನ್ಸ್ ಆಫ್ ಸೆಲ್ಫ್ ಈಸ್ ಮೈಟಿಯರ್ ದೆನ್ ಯಾವುದ್ರ ಬೇಕಾದರೂ ಇರಬಹುದು. ಎಲ್ಲದಕ್ಕೂ ಮಿಗಿಲು.
ಆದ್ದರಿಂದ ವೇದ ದೇವರ ಅಸ್ತಿತ್ವವನ್ನು ಕುರಿತು ಹೇಳುತ್ತಾ ಇದೆ. ಅದನ್ನು ನಾವು ಒಪ್ಕೊಳ್ಬೇಕು. ದೇವರ ಅಸ್ತಿತ್ವ ಗೋಚರ ಆಗುವುದು ಹೀಗೆ ವಿನಃ ಬೇರೆ ರೀತಿ ಅಲ್ಲ. ಅದರಿಂದ ವೇದ ಭೇದವನ್ನು ನಮ್ಮ ಮುಂದೆ ಇಟ್ಟು ಆಮೇಲೆ ನಿರಾಕರಣೆ ಮಾಡ್ತಾ ಇದೆ ಅಂತ ಹೇಳಬೇಡಿ. ಯಾಕೆ ಗೊತ್ತಾ? ಈ ವೇದ ಅನ್ನೋದು ಭೇದವನ್ನು ಒಳಗೊಂಡಿದೆ. ವೇದ ಭೇದವನ್ನು ನಮ್ಮ ಮುಂದೆ ಇಟ್ಬಿಟ್ಟು ಇಲ್ಲ ಇಲ್ಲ ತಪ್ಪು, ಭೇದ ಇಲ್ಲ ಅಂತ ಯಾಕೆ ಹೇಳಬೇಕು? ಇಲ್ಲದೆ ಹೋದ್ಮೇಲೆ ಅದನ್ನು ಇದೆ ಅಂತ ಪರಿಚಯ ಮಾಡಿಸೋದೇ ಬೇಕಾಗಿಲ್ಲ ಅಲ್ವಾ? ಇಲ್ಲೊಂದು ಹುಲಿ ಇದೆ ಅಂತ ಪ್ರೂವ್ ಮಾಡಿ ಆಮೇಲೆ ಇಲ್ಲ ಅಂತ ಹೇಳೋ ಔಚಿತ್ಯ ಏನು? ಅದರಿಂದಾಗಿ ವೇದ ಅನ್ನೋದು ದೇವರಿಂದ ಮತ್ತು ಜಡದಿಂದ ಜೀವರಿಗೆ ಭೇದವನ್ನು ಹೇಳುತ್ತಾ ಇದೆ. ಶ್ರೌತ ಪ್ರತ್ಯಕ್ಷ ಮತ್ತು ಆತ್ಮಿಕ ಪ್ರತ್ಯಕ್ಷ ಈ ಎರಡೂ ಕೂಡ ಭೇದವನ್ನು ಹೇಳುತ್ತಾ ಇದೆ. ಆಮೇಲೆ ಲಾಜಿಕ್ ಮಾಡಿದ್ರೆ ತೊಂದರೆ ಇಲ್ಲ. ಬಹಳ ಪ್ರಮಾಣಗಳು ಒಂದು ವಿಚಾರವನ್ನು ಪ್ರೂವ್ ಮಾಡಿದ್ರೆ ತಪ್ಪೇನು? ವೇದವೂ ಅದನ್ನೇ ಹೇಳ್ತಾ ಇದೆ, ನಮ್ಮ ಎಕ್ಸ್ಪೀರಿಯನ್ಸು ಅದನ್ನೇ ಹೇಳ್ತಾ ಇದೆ. ಅದಕ್ಕನುಗುಣವಾದ ಲಾಜಿಕ್ ಇದೆ. ಒಂದು ವಸ್ತುವು ಹಲವಾರು ಆಯಾಮಗಳಿಂದ ಪ್ರೂವ್ ಆಗಬಾರದು ಅಂತ ಎಲ್ಲಾದರೂ ನಿಯಮ ಉಂಟಾ? ಇಲ್ಲ ಅಲ್ವಾ? ಮತ್ತೆ ಯಾಕೆ ವೇದವು ದೇವರ ಅಸ್ತಿತ್ವವನ್ನು ತಿಳಿಸಿ ಭೇದವನ್ನು ಹೇಳ್ತಾ ಇದೆ ಅಂತ ಅನ್ನಬಾರದು? ಯಾವುದೇ ಕಾರಣಕ್ಕಾಗೂ ವೇದ ಅನ್ನುವ ಬಲಿಷ್ಠ ಪ್ರಮಾಣ ನಮ್ಮ ಪ್ರತ್ಯಕ್ಷವನ್ನು ಅಪಲಾಪ ಮಾಡೋದಿಲ್ಲ. ವೇದ ಅನ್ನೋದು ಬಲಿಷ್ಠ, ಪ್ರತ್ಯಕ್ಷದಷ್ಟೇ ಬಲಿಷ್ಠ. ಪ್ರತ್ಯಕ್ಷ ಆತ್ಮಿಕ ಪ್ರತ್ಯಕ್ಷ ಮತ್ತು ಐಂದ್ರಿಯಕ ಪ್ರತ್ಯಕ್ಷ ಎರಡಿರ್ತದೆ. ಇಂದ್ರಿಯದಲ್ಲಿ ದೋಷ ಇರುತ್ತೆ, ಅದರಿಂದಾಗಿ ಅದು ತಪ್ಪನ್ನು ಗ್ರಹಿಸುತ್ತೆ. ಆತ್ಮಿಕ ಪ್ರತ್ಯಕ್ಷದ ವಿಚಾರದಲ್ಲಿ ದೋಷ ಇರೋದಿಲ್ಲ. ಅದರಿಂದಾಗಿ ವೇದದ ಮಾತು ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಬಂದಾಗ ಅದನ್ನು ಪ್ರತ್ಯಕ್ಷಕ್ಕೆ ಅವಿರುದ್ಧವಾಗಿ ಜೋಡಿಸಬೇಕು ವಿನಃ ಅದೆರಡು ಬೇರೆ ಬೇರೆ ಅಂತ ಹೇಳೋದಲ್ಲ. ಇದು ಮಧ್ವಾಚಾರ್ಯರ ಕೊಡುಗೆ. ಜೀವನ ಆತ್ಮಿಕ ಪ್ರತ್ಯಕ್ಷ ಅನ್ನೋದು ಪ್ರಬಲ 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 ಪ್ರಬಲತಮ. ಇನ್ನು ಈ ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಈ ಎಲ್ಲ ಪ್ರಶ್ನೆಗಳಿಗೆ ಮಧ್ವಾಚಾರ್ಯರು ಬ್ರಹ್ಮತರ್ಕದ ಮೂಲಕ ಉತ್ತರ ಕೊಡ್ತಾರೆ. ಈ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಎಪಿಸ್ಟಮಾಲಜಿ, ಆಕ್ಸಿಯಾಲಜಿ, ಆಂಟಾಲಜಿ ಅಂತ ಹೇಳಿ 3 ಪ್ರಭೇದಗಳಿದೆ. ಎಪಿಸ್ಟಮಾಲಜಿ ಅಂತಂದರೆ ಪ್ರಮಾಣ ನಿರೂಪಣ ಶಾಸ್ತ್ರ. ಆಕ್ಸಿಯಾಲಜಿ ಅಂತ ಹೇಳಿದ್ರೆ ನೀತಿ ಯಾಕೆ ಇರಬೇಕು, ಒಬ್ಬ ಮನುಷ್ಯ ಎಟಿಕಸಿಯನ್ನು ಯಾಕೆ ಹೊಂದಿರಬೇಕು, ಪ್ರಾಮಾಣಿಕವಾಗಿ ಯಾಕೆ ಇರಬೇಕು ಅನ್ನೋದನ್ನು ಹೇಳುವಂತಹ ಶಾಸ್ತ್ರ ಆಕ್ಸಿಯಾಲಜಿ. ಆಂಟಾಲಜಿ ಅಂತಂದರೆ ಪ್ರಮೇಯ ಶಾಸ್ತ್ರ. ಈ ಪ್ರಮಾಣಗಳಿಂದ ತಿಳಿದುಕೊಳ್ಳುವ ಪ್ರಪಂಚ ಹೇಗಿದೆ ಅನ್ನೋದನ್ನು ಹೇಳುವಂತಹ ಶಾಸ್ತ್ರ. ಹೀಗೆ 3 ತರಹದ ಶಾಸ್ತ್ರ ಇದೆ. ಅದು ಎಲ್ಲ ಒಟ್ಟಿಗೆ ಸೇರಿಸಿದರೆ ಭಾರತದ ತತ್ವಶಾಸ್ತ್ರ ಆಗಿಬಿಡುತ್ತೆ. ಅದೆರಡು 3 ಪ್ರಚಂಡವಾದ ಶಾಖೆಗಳು. ನೀವಿವತ್ತು ಬೇಕಾದರೆ ಗೂಗಲ್ ಮಾಡಿ ನೋಡಬಹುದು. ದೊಡ್ಡ 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 ಶಾಸ್ತ್ರಗಳು. ಆದರೆ ಅವೆಲ್ಲವನ್ನೂ ಕೂಡ ಒಟ್ಟು ಮಾಡಿಯೇ ನಮ್ಮ ಹಿಂದಿನವರು ಅದನ್ನು ನಿರೂಪಣೆ ಮಾಡಿಕೊಂಡು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಮುಂದಿನ ಆಚಾರ್ಯರ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಪ್ರತ್ಯಕ್ಷ 2 ರೀತಿ.
ಒಂದು ಆತ್ಮಿಕ ಪ್ರತ್ಯಕ್ಷ, ಇನ್ನೊಂದು ಐಂದ್ರಿಯಕ ಪ್ರತ್ಯಕ್ಷ. ಈ ಹೊರಗಡೆಯ ಪ್ರಮಾಣ ಮತ್ತು ಒಳಗಡೆ ಪ್ರಮಾಣವಾಗಿರೋದು ಎರಡು ತರಹ ಇರುತ್ತೆ. ಆ ಹೊರಗಡೆ ಇರತಕ್ಕಂತಹ ಇನ್ಸ್ಟ್ರೂಮೆಂಟ್ಸನ್ನು ಹೇಳ್ತಾರೆ ಜ್ಞಾನದ ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಡ್ಜ್ ಆರ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ನಾಲೆಡ್ಜ್, ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅದುಷ್ಟಂ ಇಂದ್ರಿಯಂ ತ್ವಕ್ಷಂ ಅಂತಾರೆ. ಇಂದ್ರಿಯದಲ್ಲಿ ದೋಷವಿಲ್ಲದೇ ಇದ್ದರೆ ಆ ಇಂದ್ರಿಯ ಗ್ರಹಿಸುವ ರೀತಿಯನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಅದುಷ್ಟ ತರ್ಕ ತಥಾ ಅನುಮಾ, ದೋಷವಿಲ್ಲದ ಲಾಜಿಕ್, ಅದನ್ನು ಅನುಮಾ ಅಂತ ಕರೀತಾರೆ. ಆಗಮೋ ದುಷ್ಟವಾಕ್ಯಂಚ ಸ್ವದೃಕ್ಚ ಅನುಭವ ಸ್ಮೃತಃ, ಆಗಮ ಅದುಷ್ಟವಾಕ್ಯಂ. ಆಗಮ ಅಂದರೆ ದೋಷವಿಲ್ಲದ ವಾಕ್ಯ. ಆ ಆಗಮದಲ್ಲಿ ಎರಡು, ಪೌರುಷೇಯ ವಾಕ್ಯ, ಅಪೌರುಷೇಯ ವಾಕ್ಯ ಅಂತ. ಸ್ವದೃಕ್ ಚಾನುಭವ ಸ್ಮೃತಃ, ಸ್ವದೃಕ್ ಸ್ವರೂಪಭೂತವಾದ ಪ್ರಜ್ಞೆಯನ್ನು ಅನುಭವ ಅಂತ ಕರೀತಾರೆ. ನಮ್ಮ ಅನುಭವ ಅಂತ ಯಾವುದನ್ನು ಹೇಳೋದು? ಸೆವೆಂತ್ ಸೆನ್ಸಿನ ಅನುಭವವನ್ನು. ವಿದೇಶಿಯರು ಸಿಕ್ಸ್ತ್ ಸೆನ್ಸಿಗೆ ನಿಂತರು. 5 ಜ್ಞಾನ ಅಂತಂದರೆ ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ ಇತ್ಯಾದಿಗಳದ್ದೆಲ್ಲ 5 ಜ್ಞಾನ, ಪಂಚ ಜ್ಞಾನೇಂದ್ರಿಯಗಳು. 6ನೆಯದ್ದು ಮನಸ್ಸು. ಅವರು ಸಿಕ್ಸ್ತ್ ಸೆನ್ಸ್ ಅಲ್ಲಿಗೆ ನಿಂತು ಹೋದರು. ನಮ್ಮದು 7ನೇ ಅರಿವು, ಸೆವೆಂತ್ ಸೆನ್ಸ್. ಅದರ ಅನುಭವವನ್ನು ಅನುಭವ ಅಂತ ಕರೆಯೋದಷ್ಟೇ ವಿನಃ, ಏಕೆಂದರೆ ಮನಸ್ಸು ನೋಡಿ, ಚಿಕ್ಕಂದಿನಲ್ಲಿ ಒಂದು ವಸ್ತು ಇಷ್ಟ ಆಗಿರುತ್ತೆ, ದೊಡ್ಡವರಾದ ಮೇಲೆ ಅದೇ ಬೇಡ ಅಂತ ಅನಿಸುತ್ತೆ. ಬೇರೆ ಚಿಕ್ಕಂದಿನಲ್ಲಿ ಒಂದು ಮಗು ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ದೊಡ್ಡದಾಗ್ತಾ ಇದ್ದಾಗೆ ಚಾಕ್ಲೇಟ್ ಬಿಡುತ್ತೆ. ಅದರಿಂದಾಗಿ ಮನಸ್ಸು ಮತ್ತು ಇಂದ್ರಿಯ ತನ್ನ ಸುಖದ ವಸ್ತುಗಳನ್ನು ಪದೇ ಪದೇ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಆ ಮನಸ್ಸು ಅದು ಕೂಡ ಅಷ್ಟೇ ವಯಸ್ಸಿಗನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಆಟ ಆಡೋದು, ಯಾವಾಗಲೂ ಆಟ ಆಡೋದು ಇಷ್ಟ ಇರುತ್ತೆ ಆರಂಭದಲ್ಲಿ. ಆಮೇಲೆ ಆಟ ಬೋರು, ಮುಗೀತು ಅಷ್ಟೇ. ಬೇರೆ ಥರದ ಥ್ರಿಲ್ಲಿಂಗನ್ನು ತನ್ನ ಜೀವನದಲ್ಲಿ ಅದು ಬಯಸಲಿಕ್ಕೆ ಶುರು ಮಾಡುತ್ತೆ ಮನಸ್ಸು. ಆಮೇಲೆ ಆತ್ಮಿಕವಾದ ಅನುಭವ, ಆ ಮಾನಸಿಕವಾಗಿ ಯಾವುದು ಇಷ್ಟ ಆಗಿರುತ್ತೆ ಅದು ಕೂಡ ಚೇಂಜ್ ಆಗುತ್ತೆ. ಒಬ್ಬನಿಗೆ ಸಿಹಿ ಬಹಳ ಇಷ್ಟ, ಆದರೆ ಸಾಯುವ ಸಂದರ್ಭದಲ್ಲಿ ಸಿಹಿ ಇಷ್ಟವೇ ಆಗದೇ ಇರೋದನ್ನು ನಾವು ನೋಡುತ್ತೇವೆ. ಸಿಹಿ ಅಂತ ಕಂಡ್ರೆ ದೂರ ಸರಿತಾ ಇರ್ತಾರೆ. ಫ್ಯಾನ್ ಇಲ್ಲದೆ ಬದುಕೋದೇ ಇಲ್ಲ ಅಂತನ್ನೋ ಸ್ಟೇಜಲ್ಲಿ ಇರ್ತಾರೆ. ಆದರೆ ಸಾಯುವ ಕಾಲ ಹತ್ತಿರ ಬರ್ತಾ ಇದ್ದ ಹಾಗೆ ಫ್ಯಾನ್ ಬೇಡವೇ ಬೇಡ, ಈ ತರಹ ಆಗಲಿಕ್ಕೆ ಶುರು ಆಗುತ್ತೆ. ಯಾವುದು ಹಾಗಾದರೆ ನಿತ್ಯವಾಗಿ ಇರುವಂಥದ್ದು? ಇದು ಯಾವುದನ್ನು ಅನುಭವ ಅಂತ ಕರೆಯೋದಿಲ್ಲ. ಅನುಭವ ಅಂದರೆ ಆತ್ಮಿಕವಾದ ಅನುಭವ, ಸುಖ ದುಃಖ ಇವುಗಳನ್ನು ಅನುಭವಿಸುವಂತಹ ಬೇಸಿಕ್ ಎಕ್ಸ್ಪೀರಿಯನ್ಸ್. ಆ ಬೇಸಿಕ್ ನಾಲೆಜ್ ಏನಿದೆ ಅದನ್ನು ಸಾಕ್ಷಿ ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ. ಆ ಅನುಭವ ಏನಿದೆ ಅದು ಸಾಕ್ಷಿ ರೂಪವಾದ ಅನುಭವ. ಆ ಸಾಕ್ಷಿ ರೂಪವಾದ ಅನುಭವ ದ್ವಿವಿಧಂ ಬಲವತ್ವಂ ಚ ಬಹುತ್ವಾಚ್ಚ ಸ್ವಭಾವತಃ. ದ್ವಿವಿಧಂ ಬಲವತ್ವಂ, ಈ ಅನುಭವಕ್ಕೆ ಪ್ರಾಬಲ್ಯ ಬರೋದು 2 ರೀತಿಯಿಂದ. ಒಂದು, ಬಹಳ ಅನುಭವಗಳು ಒಂದು ರೀತಿ ಇರೋದರಿಂದ, ಇನ್ನೊಂದು ಸ್ವಾಭಾವಿಕವಾಗಿ ಯಾವುದು ಪ್ರಬಲವೋ ಅದು. ತಯೋ ಸ್ವಭಾವೋ ಬಲವಾನ್ ಉಪಜೀವ್ಯಾಧಿಕಶ್ಚ ಸಹ. ಅಲ್ಲಿ ಸ್ವಾಭಾವಿಕವಾಗಿ ಪ್ರಬಲವಾಗಿರತಕ್ಕಂಥದ್ದು ಪ್ರತ್ಯಕ್ಷ. ಸರಿ, ಇದನ್ನೆಲ್ಲ ಏನಂತ ಕರೀತಾರೆ? ಪ್ರಮಾಣ ಅಂತ ಕರೀತಾರೆ.
ಪ್ರಮಾಣ ಅಂದ್ರೇನು? ಯಾಥಾರ್ಥ್ಯಂ ಅಂತಾರೆ ಆಚಾರ್ಯರು. ಅರ್ಥ ಅಂದರೆ ವಸ್ತು, ವಸ್ತು ಹೇಗೆ ಇದೆಯೋ ಹಾಗೇ ಜ್ಞಾನ ಬಂದರೆ ಅದು ಯಥಾರ್ಥ. ವಸ್ತುವನ್ನು ಹಾಗೆ ಗ್ರಹಿಸೋದು ಪ್ರಮಾಣ. ವಸ್ತುವಿನ ಅರಿವನ್ನು ಹಾಗೇ ತಂದುಕೊಡೋದು ಎರಡು, ಜ್ಞಾನ ಮತ್ತು ಶಬ್ದ. ಒಳ್ಳೆಯ ಜ್ಞಾನ ಇದ್ದರೆ ವಸ್ತುವನ್ನು ಇದ್ದಂತೆ ಗ್ರಹಿಸಬಹುದು. ವೇದ ಮೊದಲಾದ ಶಬ್ದಗಳಿದ್ದರೆ ವಸ್ತುವನ್ನು ಇದ್ದಂತೆ ಗ್ರಹಿಸಬಹುದು. ಅದರಿಂದಾಗಿ ಪ್ರಾಮಾಣ್ಯ ಅನ್ನೋದು ಮುಖ್ಯವಾಗಿ ಎರಡರಲ್ಲಿ ಇದೆ, ಒಂದು ಜ್ಞಾನದಲ್ಲಿ, ಇನ್ನೊಂದು ಶಬ್ದದಲ್ಲಿ. ಜ್ಞಾನಂಚ ದ್ವಿವಿಧಂ ಬಾಹ್ಯಂ ತಥಾನುಭವ ರೂಪಕಂ. ಆ ಜ್ಞಾನವು ಎರಡು ರೀತಿ, ಒಂದು ಐಂದ್ರಿಯಕ ಪ್ರಜ್ಞೆ, ಇನ್ನೊಂದು ಒಳಗಡೆಯ ಪ್ರಜ್ಞೆ. ಅದನ್ನು ಅನುಭವ ಅಂತ ಕರೀತಾರೆ. ಬಲ್ಯೇವಾನುಭವಸ್ತತ್ರ ನಿರ್ದೋಷಂ ತ್ವಕ್ಷಜಾದಿಕಂ ಅನುಪ್ರಮಾಣತಾಂ ಯಾತಿ. ತತ್ರ ಬಲೀಯೇವ ಅನುಭವ, ಅಲ್ಲಿ ಬಲಿಷ್ಠವಾದದ್ದು ಅನುಭವ. ನಿರ್ದೋಷಂ ತ್ವಕ್ಷಜಾದಿಕಂ ಅನುಪ್ರಮಾಣತಾಂ ಯಾತಿ. ಇಂದ್ರಿಯ ಅನ್ನೋದು ಅನುಪ್ರಮಾಣ, ಅಂದರೆ ಇಂದ್ರಿಯದ ಜ್ಞಾನ ಅನ್ನೋದು ಅಪ್ರಧಾನ. ಪ್ರಧಾನವಾದದ್ದು ಯಾವುದು? ಆತ್ಮಿಕ ಜ್ಞಾನ. ಆತ್ಮಿಕ ಜ್ಞಾನ ಅನ್ನೋದು ಪ್ರಧಾನ, ಇಂದ್ರಿಯಾದಿಗಳ ಜ್ಞಾನ ಅಪ್ರಧಾನ. ಪ್ರಾಬಲ್ಯಂ ಆಗಮಸ್ಯೈವ ಜಾತ್ಯಾ ತೇಷು ತ್ರಿಷು ಸ್ಮೃತಂ. ಆಗಮಸ್ಯೈವ ಪ್ರಾಬಲ್ಯಂ. ವೇದ ಅನ್ನೋದೇ ಪ್ರಬಲ. ಯಾಕೆಂದರೆ ಸಹಜವಾಗಿ ವೇದದಲ್ಲಿ ಯಾವ ದೋಷಗಳೂ ಇಲ್ಲ. ಈ ಹಿನ್ನೆಲೆಯಲ್ಲಿ ವೇದವೇ ಪ್ರಬಲ. ಉಪಜೀವ್ಯ ವಿರೋಧೇತು ನ ಪ್ರಾಮಾಣ್ಯಮುಷ್ಯಚ. ಈ ವೇದ ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದನ್ನು ಹೇಳಲ್ಲ, ಅಂದರೆ ಆತ್ಮಿಕ ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದನ್ನು ಹೇಳಲ್ಲ. ಇದನ್ನು ತಿಳಿದುಕೊಳ್ಳತಕ್ಕದ್ದು. ಇಂದ್ರಿಯದ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಹೇಳುತ್ತೆ, ಅಂದರೆ ವೇದಕ್ಕೆ ವಿರುದ್ಧವಾಗಿ ನಮ್ಮ ಇಂದ್ರಿಯಗಳು ಇರುತ್ತೆ. ಯಾಕೆಂದರೆ ಇಂದ್ರಿಯ ಪರಿಸರದಲ್ಲಿ ಬಂದದ್ದನ್ನೆಲ್ಲ ಹೀರಿಕೊಳ್ಳುವ ಸ್ವಭಾವ ಇರುತ್ತೆ. ಇಟ್ ಹ್ಯಾಸ್ ಸಕ್ಕಿಂಗ್ ನೇಚರ್. ಪರಿಸರದಲ್ಲಿ ಇದ್ದದ್ದನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಈ ದೋಷದಿಂದಾಗಿ ವೇದ ಹೇಳಿದ್ದಕ್ಕೆ ಇಂದ್ರಿಯ ವಿರುದ್ಧವಾಗಿ ಯೋಚನೆ ಮಾಡ್ತಾ ಇರುತ್ತೆ. ಆದರೆ ವೇದ ಹೇಳಿದ್ದನ್ನು ಸರ್ಟಿಫೈ ಮಾಡೋದು ಆತ್ಮಿಕ ಪ್ರತ್ಯಕ್ಷ. ಆದರೆ ಆ ಪ್ರತ್ಯಕ್ಷದ ಮೇಲೆ ಅನೇಕ ಮುಸುಕುಗಳಿವೆ. ಅದನ್ನು ತೆಗೆದರೆ ವೇದ ಹೇಳ್ತಾ ಇರೋದನ್ನು ನಾವು ಕೂಡಲೇ ಒಪ್ಪಿಬಿಡಬಹುದು. ಅದನ್ನು ತೆಗಿಲಿಕ್ಕಾಗಿಯೇ ಈ ತರ್ಕದ ಪ್ರವೇಶ. ಸರಿ, ತರ್ಕ ಅಂದ್ರೇನು, ಅನುಮಾನ ಅಂದರೆ ಏನು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಯನ್ನು ಪ್ರಾಯೋಜನೆ ಮಾಡಿದ ಬುದ್ಧ ಫ್ಯಾಮಿಲಿಯವರಿಗೆ, ಪುರಂದರ ಬುದ್ಧ ಕುಟುಂಬದವರಿಗೆ ನಮ್ಮ ಕೃತಜ್ಞತೆಗಳನ್ನು ಹೇಳ್ತಾ, ಅವರಿಗೆ ಜ್ಞಾನ ಸಂಪತ್ತು ಸಿದ್ಧಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಕೃಷ್ಣನಲ್ಲಿ. ಕೃಷ್ಣಾರ್ಪಣಮಸ್ತು.